ಗ್ರಾಮೀಣ ಕೃಷಿ ಸಹಕಾರ ಸಂಘದ 68 ಕೋಟಿ ರೂಪಾಯಿ ವಹಿವಾಟು ನಡೆದು ನಮ್ಮ ಸಹಕಾರ ಸಂಘ ಜಿಲ್ಲೆಗೆ 2ನೇ ಸ್ಥಾನದಲ್ಲಿದೆ ಎಂದು ಕಿರುಗಾವಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ನರೇಂದ್ರ ತಿಳಿಸಿದರು. ಬಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಸಂಘದ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘವು ಹಲವು ವರ್ಷಗಳಿಂದ ನಿವ್ವಳ ಲಾಭ ಗಳಿಸಲು ಸದಸ್ಯರು ಉತ್ತಮ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಈ ವರ್ಷ ಸುಮಾರು 44 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ನಾಳೆಯಿಂದಲೇ ನಮ್ಮ ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ಯಾರೇ ಮರಣ ಹೊಂದಿದ್ರೂ ನಮ್ಮ ಸಂಘದಿಂದ ಅಂತಿಮ ಯಾತ್ರೆ ವಾಹನವನ್ನು ಉಚಿತವಾಗಿ ನೀಡಲಾಗುವುದು. ಜೊತೆಗೆ ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗ, ವಾಣಿಜ್ಯ ಕಲಾ ವಿಭಾಗದಲ್ಲಿ ಉತ್ತಮ ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಎಂದರು. ಇನ್ನು ಸಭೆಯಲ್ಲಿ ಅಪಘಾತಕ್ಕೆ ಒಳಗಾದ ಮಂದಿಯನ್ನ ಸಾಗಿಸಲು ನಮ್ಮ ಸಂಘದಿಂದ ತುರ್ತು ವಾಹನ ವ್ಯವಸ್ಥೆ ಮಾಡಬೇಕು ಎಂದು ಕೆವಿ ಪ್ರಕಾಶ್ ಸಭೆಗೆ ಒತ್ತಾಯಿಸಿದರು. ಈ ವೇಳೆ ಪ್ರಕಾಶ್ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷ ನರೇಂದ್ರ ಅವರು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ವಹಿಸಿ ಭರವಸೆಯನ್ನ ನೀಡಿದರು. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಕೆಪಿ ನರೇಂದ್ರ, ಉಪಾಧ್ಯಕ್ಷ ಚಿಕ್ಕಯ್ಯ, ಅಜೀಜ್ ಖಾನ್, ಸಿಒ ಶಿವಲಿಂಗು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪ್ರಭ ಟಿವಿ, ಮಂಡ್ಯ. ಗುರುತಿಸಿ ಅವರಿಗೆ 10,000 ರೂಪಾಯಿ ವಿಶೇಷವಾಗಿ ಸಹಾಯಧನ ನೀಡೋಕ್ಕೆ ಒಂದು ಆರ್ಟ್ಸ್ ಇಂದ ಬಂತು, ಕಾಮರ್ಸ್ ಇಂದ ಬಂತು, ವಿಜ್ಞಾನ ವಿಭಾಗದಿಂದ ಬಂತು. ಮೂರು ಜನ ಗುರುತಿಸಿ ಅಂತವ್ರಿಗೆ 10,000 ರೂಪಾಯಿ ಸಹಾಯಧನ ನೀಡೋಕ್ಕೆ ನಾವು ಈ ಸಭೆ ನಿರ್ಧಾರ ಮಾಡ್ತೀವಿ. ವ್ಯವಸ್ಥೆ ಮಾಡಿಸುವ ಅಂಗೀಕರಿಸಬಾರಲ್ವಾ? ಆದ್ಯ ವಿಚಾರ 25-26ನೇ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮಾಡುವ ವಿಚಾರ. ಮಾಡೋ ವಿಚಾರ ಆಪತ್ತು ನಿಧಿಗೆ 25% 5,20,555 ರೂಪಾಯಿ. ಸಹಕಾರ ಶಿಕ್ಷಣ ನಿಧಿಗೆ 2% 41,644 ರೂಪಾಯಿ. ಕಟ್ಟಡ ನಿಧಿಗೆ 10% 1,58,007 ರೂಪಾಯಿ. ಧರ್ಮಾತ್ಮ ನಿಧಿಗೆ 10% 1,36,807 ರೂಪಾಯಿ. ವ್ಯಾಪಾರ ಅಭಿವೃದ್ಧಿ ನಿಧಿಗೆ 10% 1,23,122 ರೂಪಾಯಿ. ಸಿಬ್ಬಂದಿ ಕಲ್ಯಾಣ ನಿಧಿಗೆ 10% 1,10,810 ರೂಪಾಯಿ. ಸಿಬ್ಬಂದಿ 2 ತಿಂಗಳದು 3,33,480 ರೂಪಾಯಿ. ಸದಸ್ಯರ ಸೇವೆ ರೇಟ್ 12% 5,42,834. ಮರಣೋತ್ತರ ನಿಧಿಗೆ 50,000 ರೂಪಾಯಿ. ನೀವು ಉಳ್ಕೊಂಡಿರೋದು 70,000 ರೂಪಾಯಿ ಉಳ್ಕೊಂಡಿರ್ತದೆ, ಅದನ್ನ ರಿಸರ್ವ್ ಫಂಡ್ಗೆ ವರ್ಗಾವಣೆ ಮಾಡೋದು, ಅಂಗೀಕರಿಸುವುದು ಮತ್ತು 26-27ನೇ ಸಾಲಿಗೆ ಅಂದಾಜು ಬಡ್ಜೆಟ್ ಮಂಜೂರು ಮಾಡುವ ವಿಚಾರ. 26ನೇ ಸಾಲಲ್ಲಿ ನಾವು ಅಂದಾಜು ಬಡ್ಜೆಟ್ ಮಾಡ್ಕೊಂಡಿದ್ದು 44 ಲಕ್ಷ. ನಾವು ಖರ್ಚು ಮಾಡಿರೋದು 41,53,655 ರೂಪಾಯಿ. ಕಡಿಮೆ. ನಾವು 44 ಲಕ್ಷ ಮಾಡ್ಕೊಂಡಿದ್ವಿ, ಖರ್ಚಾಗಿರೋದು 41 ಲಕ್ಷ. ಈ ಸರಿಗೆ 47,74,000 ಮಾಡ್ಕೊಂಡಿದ್ದೀವಿ. ಹೋಸತಿ 44 ಲಕ್ಷ ಮಾಡ್ಕೊಂಡಿದ್ವಿ, 3 ಲಕ್ಷ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ 15ನೇ ಪ್ರವೇಶ ಅಂತ ಒಂದು 2 ಲಕ್ಷ ಮಾಡ್ಕೊಂಡಿದ್ದೀವಿ. ಮಳವಳ್ಳಿ ತಾಲೂಕಲ್ಲಿ ಬೇಕಾದ ಸಂಘ ಸಂಸ್ಥೆಗಳಿವೆ. ಇವತ್ತು ಮಳವಳ್ಳಿ ತಾಲೂಕಲ್ಲಿ ಯಾವ ಸೊಸೈಟಿ 20 ಕೋಟಿ ಮೇಲೆ ಟರ್ನ್ ಓವರ್ ಇಲ್ಲ. ಇವನ್ ನಿಮ್ DAP CMS ತಕ್ಕಂದ್ರು ಬರೀ 8.5 ಕೋಟಿ ಟರ್ನ್ ಓವರ್. ಒಂದು ತಾಲೂಕು ಮಟ್ಟದ ಸಂಸ್ಥೆ 5,000 ಷೇರುದಾರದವ್ರೆ. PAT ಬ್ಯಾಂಕಲ್ಲಿ ಒಂದು 5,000 ಷೇರುದಾರದವ್ರೆ. ಹೋಗಿ ಚೆಕ್ ಮಾಡಿ, 20 ಕೋಟಿ ಮೇಲೆ ಟರ್ನ್ ಓವರ್ ಇಲ್ಲ. ಒಂದು ಕೇವಲ 3 ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಒಂದು ಸಹಕಾರ ಸಂಘ 65 ಕೋಟಿ ಟರ್ನ್ ಓವರ್ ಮಾಡದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಿಕ್ಕೇರಿ ಬಿಟ್ರೆ ಕಿರಿಗಾವಲು ಮಾತ್ರ 2ನೇ ಸ್ಥಾನದಲ್ಲಿರೋದು. ಇಲ್ಲಿ ಯಾರ್ದೋ ಶ್ರಮ ಇದ್ದೇನೆ, ಸುಮ್ಮನೆ ಅದ್ರ ಪಾಡಿಗೆ ನಡ್ಕೊಂಡು ಹೊಂಟೋಗಲ್ಲ. ಇಲ್ಲಿ ನಾವು ಇಷ್ಟು ಜನ ಎದ್ದು ಕಳೆದ್ರೆ ಇಲ್ಲಿ ಹೊಸವರು ಬಂದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಈ ಪರಿಸ್ಥಿತಿ ಅಂತ. ಈಗ ಜನ ತಂದು ಟರ್ನ್ ಓವರ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಈ ಸಂಸ್ಥೆ ಒಂದು ನಂಬಿಕೆ ಇಟ್ಟವ್ರೆ, ಗೌರವ ಇಟ್ಟವ್ರೆ. ಏನಪ್ಪ 20 ವರ್ಷದಿಂದ ಯಾವತ್ತೂ ಲಾಸ್ಗೆ ಹೋಗಿಲ್ಲ, ಸತತವಾಗಿ ಲಾಭದಲ್ಲಿದೆ ಹೊರತು ಯಾವತ್ತು ಹಿಂದಕ್ಕೆ ಬಂದಿಲ್ಲ ಒಂದ್ಸಲವೇ. ಇಲ್ಲಿ ಯಾರೇ ವ್ಯವಹಾರ ಮಾಡಿ ನೌಕರರು ಇಲ್ಲಿವರೆಗೆ ಮುಖಾಮುಖಿ ನೋಡಿಲ್ಲ, ಅವ್ನು ಯಾವ ಪಕ್ಷ, ಅವ್ನು ಯಾವ ಜಾತಿ ನೋಡಿಲ್ಲ. ಕ್ರಮ ಶಿಸ್ತಾಗಿ ತಗೊಂಡಿದ್ದೀವಿ. ಈಗ ಅಕ್ಕಿಲೇ ಇರ್ಬೋದು, ನೀವೇ ನೋಡೋದ್ರಿ, ಅಕ್ಕಿಲಿ ಎಷ್ಟು ವ್ಯವಹಾರ ಆಗಿದ್ದು ಸರಿಪಡಿಸ್ತೋ. 3 ತಿಂಗಳು ಈಗ ನನಗೇನೋ ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು 3 ತಿಂಗಳು ಬಂದ ತಗೋಗಿ ನಾ ಬೇರೆ ನಮ್ಗೆ ಇರುವಂಥ ಒಂದು ಕಾಳಜಿ ನಮ್ಮನ್ನ ಮಾಡಿದ್ರೆ 65 ಕೋಟಿ ಟರ್ನ್ ಓವರ್ ಮಾಡೋಕೆ ಏನು ಇವತ್ತು ನಮಗೆ ಸಹಕಾರ ನೀಡೋರೆ, ನಮ್ಮ ದೇವಡಿದ್ದಾರೆ, ನಮ್ಮ ಸದಸ್ಯರು, ನಮ್ಮ ಗ್ರಾಹಕರು ಎಲ್ಲರಿಗೂ ಈ ಸಂದರ್ಭ ವಂದನೆಗಳು ಹೇಳ್ತೀನಿ. ಇದು ಮಳವಳ್ಳಿ ತಾಲೂಕಲ್ಲಿ ಪ್ರಥಮ ಸ್ಥಾನದಲ್ಲಿದೆ ನಮ್ಮ ಸೊಸೈಟಿ. ಇದೀಗೆ ಮುಂದುವರಿಯಲಿ, ಸಹಕಾರ ಹೀಗೆ ಇರಲಿ ಅಂತ ಕೆಲಸ. ಆಡಿಟ್ ರಿಪೋರ್ಟ್ನ ಓದಿದ್ರು, ನಿಮ್ಗೆ ಸಾಕಷ್ಟು ನೀವು ಅನುಮಾನಗಳಿದ್ವು, ನೀವು ಕೇಳ್ಕೊಂಡ್ರೆ ಅವರು ಉತ್ತರ ಹೇಳಿದ್ದಾರೆ. ಈ ಸಾಲಿನಲ್ಲಿ ನಮ್ಮ ಸಂಘ ಸುಮಾರು 65 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದೆ, ವಹಿವಾಟು ನಡೆಸಿದೆ. ಜೊತೆಗೆ 44 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಒಂದು ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ಆಗಿ ಇದು 1,500 ಜನ ಮೆಂಬರ್ಸ್ನ
ಷೇರುದಾರನ ಹೊಂದಿ 65 ಕೋಟಿ ಟರ್ನ್ ಓವರ್ ಮಾಡೋದು ಅಂದರೆ ಒಂದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ತಾಲೂಕು ಮಟ್ಟದ ಸಂಸ್ಥೆಗಳೇ 10 ಕೋಟಿ ಟರ್ನ್ ಓವರ್ ಮಾಡೋಕ್ಕೂ ಸಹ ಎದುರಿಸ್ಬಿಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಸಹಕಾರ ಸಂಘ ನಂಬಿ ಇಲ್ಲಿ ಇಷ್ಟೊಂದು ವಹಿವಾಟು ನಡೆಸಿರುವಂಥ ನಮ್ಮೆಲ್ಲ ಷೇರುದಾರರು, ಗ್ರಾಹಕರು, ಠೇವಣಿದಾರರು ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಈ ಸಂಸ್ಥೆ ಇನ್ನು 3 ವರ್ಷದಲ್ಲಿ ನಾವು ನಮ್ಮ ಗುರಿ ಏನಿದೆ 100 ಕೋಟಿ ವಹಿವಾಟನ್ನ ಮುಟ್ಟಿಸಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಈ ಗುರಿ ಮುಟ್ಟಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಮುಖ್ಯ. ತಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಈ ಸಹಕಾರ ಸಂಘದ ಲಾಭ ಪ್ರತಿ ವರ್ಷ ಹೇಗೆ ಬೆಳೀತಾ ಇದೆ ಅದೇ ರೀತಿ ಬೆಳಿಬೇಕು ಅಂದರೆ ನೀವು ಇಲ್ಲೇ ವಹಿವಾಟು ನಡೆಸಿ ಅಂತ ನಾನು 2 ಮಾತನ್ನ ಹೇಳಿ ಮುಗಿಸ್ತೀನಿ. ಅದೇ ರೀತಿ ಈಗ ಅಂತಿಮ ಸಂಸ್ಕಾರದ ವಾಹನ ಏನಿದೆ ಅದರ ಸೇವೆ ಇನ್ನು ನಮ್ಮ ಕಿರ್ಗಾವಲು ನಮ್ಮ ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ಉಚಿತವಾಗಿ ದೊರೆಯುತ್ತೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ.